ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ಮೀಟು ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇತಿಹಾಸ ಭಾಗ 1 ಅಂತೇಳಿ ಹಿಸ್ಟ್ರಿ ಪಾರ್ಟ್ 1 ಇತಿಹಾಸದ ಒಂದು ಬೇಸಿಕ್ ಮಾಹಿತಿಯನ್ನು, ಅದರ ಉದ್ದೇಶವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಒಂದು ಮೀಟು ಕ್ಲಾಸಸ್ ಆನ್ ಯೂಟ್ಯೂಬ್ ಚಾನಲ್ ಇನ್ನು ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಯೂಟ್ಯೂಬ್ ಅಕೌಂಟ್ನಲ್ಲಿ ಮೀಟು ಕ್ಲಾಸಸ್ ಅಂತೇಳಿ ಸರ್ಚ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಡಿಸ್ಪ್ಲೇ ಆಗುತ್ತವೆ. ಅವುಗಳನ್ನು ಒಂದೊಂದಾಗಿ ನೀವು ನೋಡಬಹುದು ಸ್ನೇಹಿತರೆ. ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ನಾನು ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳನ್ನು ಸಹ ನೋಡಬಹುದು. ನಿಮಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಡೌಟ್ಸ್ನ ಕ್ಲಿಯರ್ ಸಹ ಮಾಡಿಕೊಳ್ಳಬಹುದು. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಒಂದು ಇತಿಹಾಸವನ್ನು ನೋಡೋಣ. ಓಕೆ, ಮೊದಲನೇದಾಗಿ ಇತಿಹಾಸ, ಹಿಸ್ಟ್ರಿ ಅಂತಂತಂದರೆ ಮೀನಿಂಗ್ ಏನು ಅನ್ನೋದನ್ನು ನೋಡೋಣ, ಅದರ ಅರ್ಥವನ್ನು ನೋಡೋಣ. ಮೊದಲು ಪೀಠಿಕೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಮುಂದಿನ ಇತಿಹಾಸದ ಸಂಪೂರ್ಣ ಮಾಹಿತಿ ಗ್ರಹಿಕೆ ಆಗ್ತದೆ. ಹಿಸ್ಟರಿ ಎಂಬ ಪದವು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಹೌದಾ, ಇದು ಒಂದು ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಇನ್ನು ಹಿಸ್ಟೋರಿಯಾ ಅಂತಂದ್ರೆ ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಹೇಳುತ್ತದೆ. ವಿಚಾರಣೆ ಮಾಡು, ತನಿಖೆ ಮಾಡು ಎಂಬ ಅರ್ಥವನ್ನು ಈ ಇತಿಹಾಸ ತಿಳಿಸಿಕೊಡ್ತದೆ. ಹೀಗಾಗಿ ನಾವು ಹಿಸ್ಟ್ರಿ ಅಂತೇಳಿ ಕರಿತೇವೆ. ಅದರೊಳಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಇನ್ನು ಸಂಸ್ಕೃತದಲ್ಲಿ ನೋಡಿದಾಗ ಖಚಿತವಾಗಿ ಘಟಿಸಿದ ಘಟನೆಗಳು, ಖಚಿತವಾಗಿ ಆಗಿರ್ತಕ್ಕಂಥ ಘಟನೆಗಳನ್ನು ನಾವು ಇತಿಹಾಸದೊಳಗೆ ನೋಡಬಹುದು. ಹೀಗಾಗಿ ಅದನ್ನು ಇತಿಹಾಸ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ಅಧ್ಯಯನ ಮಾಡುವುದು. ಅದರ ಒಂದು ಉದ್ದೇಶ ಏನಪ್ಪ, ಹಂಗ್ಯಾಕೆ ಮಾಡ್ತೇವೆ? ಒಂದು ಸತ್ಯಾನ್ವೇಷಣೆ ನೋಡುವುದು, ಸತ್ಯಾನ್ವೇಷಣೆ ಮಾಡುವುದು. ಹೌದಾ, ಯಾವುದು ಕರೆಕ್ಟು, ಯಾವುದು ಸರಿ, ಯಾವುದು ತಪ್ಪು ಅನ್ನುವುದನ್ನು ಸತ್ಯಾನ್ವೇಷಣೆ ಮಾಡೋದು. ಇನ್ನೊಂದು ಮಾನವ ಜೀವನದ ಆಯಾಮಗಳ ಅಧ್ಯಯನ, ಅವನ ಒಂದು ಬದುಕಿದ ಹಂತಗಳನ್ನು, ಹೇಗೆ ಸೃಷ್ಟಿಯಾಯಿತು, ಅವನ ಉಡುಗೆ ತೊಡುಗೆ ಏನು, ಅವನ ಆಹಾರ ಪದ್ಧತಿ ಏನು, ಹಾಗೂ ನಗರಗಳ ಬೆಳವಣಿಗೆ, ಜೀವನ, ಸಂಗೀತ, ಧರ್ಮ, ಸಾಹಿತ್ಯ, ಕೃತಿ, ಹೀಗೆ ಎಲ್ಲವನ್ನು ಆಯಾಮಗಳ ಅಧ್ಯಯನ ಮಾಡುವುದಕ್ಕೆ ನಾವು ಏನು ಮಾಡ್ತೀವಿ, ಈ ಇತಿಹಾಸವನ್ನು ಉಪಯೋಗ ಮಾಡ್ತೀವಿ. ಇನ್ನು ಇತಿಹಾಸದ ಪಿತಾಮಹ ಯಾರಪ್ಪ ಅಂತಂತಂದರೆ ಹೆರೋಡಟಸ್. ಇವರು ಇತಿಹಾಸದ ಪಿತಾಮಹ ಆಗಿರ್ತಾರೆ. ಸ್ವಲ್ಪ ಹೆರೋಡಟಸ್ ಅವರ ಬಗ್ಗೆ ಒಂದು ನೋಡೋದಾದರೆ, ಇವರು ಸಾಮಾನ್ಯ ಶಕ ಪೂರ್ವ 484ರಿಂದ 424ರವರೆಗೆ ಆಳ್ವಿಕೆಯನ್ನು ನಡೆಸಿದ್ದಾರೆ. ಇವರು ಗ್ರೀಕ್ ಇತಿಹಾಸಕಾರ. ಇವರ ಒಂದು ಕೃತಿಯನ್ನು ನೋಡಿದಾಗ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ಪರ್ಷಿಯನ್ ಕದನಗಳ ಇತಿಹಾಸ, ಇದು ಇತಿಹಾಸದ ಆರಂಭಿಕ ಕೃತಿಯಾಗಿರುತ್ತದೆ ಅವರದು. ಹೌದಾ, ಇದರೊಳಗೆ ಪರ್ಷಿಯನ್ ಕದನಗಳ ಇತಿಹಾಸವನ್ನು ಹೇಳಿದ್ದಾರೆ. ಹೆರೋಡಟಸ್ನ ಪ್ರಕಾರ ಇತಿಹಾಸ ಅಂತಂದರೆ ಏನು ನೋಡೋಣ. ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯ ಇತಿಹಾಸ ಅಂತೇಳಿ ಹೇಳ್ಬೋದು. ಅಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ, ಮುಂದಿನ ಪೀಳಿಗೆಯೂ ಸಹ ನೆನಪಿಡಬೇಕಾದ ಮಹಾನ್ ವ್ಯಕ್ತಿಗಳ ಮಹತ್ವಪೂರ್ಣ ಘಟನೆಗಳನ್ನು ವಿವರಿಸಿ ಹೇಳ್ತಾ ಇದ್ದೇವೆ ಇತಿಹಾಸದೊಳಗೆ ಅಂತೇಳಿ ಹೆರೋಡಟಸ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಯಾರು ಬರ್ತಾರೆ ಅಂತೇಳಿ ನೋಡೋಣ. ಸಂತ ಆಗಸ್ಟೈನ್ ಅವರು ಬರ್ತಾರೆ. ಸಂತ ಆಗಸ್ಟೈನ್ ಅವರು ಸಾಮಾನ್ಯ ಶಕ 354ರಿಂದ 430ರವರೆಗೆ ಒಂದು ಆಳ್ವಿಕೆಯನ್ನು ನಡೆಸಿರುತ್ತಾರೆ. ಇವರು ಶ್ರೇಷ್ಠ ಕ್ರಿಶ್ಚಿಯನ್ ಸಂತ. ಹೌದಾ, ಇವರು ಒಂದು ಕ್ರಿಶ್ಚಿಯನ್
ಸಂತರಾಗಿರ್ತಾರೆ, ಅಂದರೆ ಕ್ರಿಶ್ಚಿಯನಿಗೆ ಒತ್ತನ್ನು ಕೊಟ್ಟಿರ್ತಾರೆ. ಇವರ ಒಂದು ಕೃತಿಯನ್ನು ನೋಡೋಣ. ದ ಸಿಟಿ ಆಫ್ ಗಾಡ್, ಅಂದರೆ ದ ಸಿಟಿ ಆಫ್ ಗಾಡ್. ಆಗಸ್ಟೈನನ ಪ್ರಕಾರ ಅವರು ಇತಿಹಾಸವು ದೇವರು ಮತ್ತು ಸೈತಾನನ ನಡುವೆ ನಡೆದ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಅಂದರೆ ಶಿಷ್ಟ, ಸೈತಾನನ ಅಂದರೆ ದುಷ್ಟ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾಯವಸನಗೊಳ್ಳುತ್ತದೆ. ಅಂದರೆ ಆ ಒಂದು ದೇವರು ಮತ್ತು ಸೈತಾನ ಅಂತಂದ್ರೆ ದುಷ್ಟಶಕ್ತಿ, ದೈವಶಕ್ತಿ ಮತ್ತು ದುಷ್ಟಶಕ್ತಿಗಳ ನಡುವಿನ ಘರ್ಷಣೆ. ಅದರೊಳಗೆ ದೇವರು ಅಂದರೆ ಶಿಷ್ಟ ದೇವರು ಗೆಲ್ತಾರೆ ಹಾಗೂ ದುಷ್ಟಶಕ್ತಿ ಸೈತಾನನು ಸೋಲ್ತಾನೆ ಎಂಬ ಒಂದು ಘರ್ಷಣೆಯನ್ನು ಈ ಇತಿಹಾಸವು ತಿಳಿಸಿಕೊಡುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಕಾರ್ಲ್ ಮಾರ್ಕ್ಸ್, ಇವರು 1818ರಿಂದ 1883ರವರೆಗೆ ಇವರು ಜರ್ಮನ್ ತತ್ವಜ್ಞಾನಿ. ಇವರ ಒಂದು ಕೃತಿ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇವರ ಕೃತಿಯಾಗಿರುತ್ತದೆ. ಕಾರ್ಲ್ ಮಾರ್ಕ್ಸ್ನ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಹೌದಾ? ಉಳ್ಳವರು ಶ್ರೀಮಂತರು ಮತ್ತು ಬಡವರ ನಡುವಿನ ಒಂದು ಸಂಘರ್ಷ, ಇಲ್ಲದವರು ಅಂತಂದ್ರೆ ಸ್ವಲ್ಪ ಆಸ್ತಿ ಅಧಿಕಾರವನ್ನು ಹೊಂದಿದವರು, ಅವರ ಒಂದು ಸಂಘರ್ಷವನ್ನು ನಾವಿಲ್ಲಿ ಇತಿಹಾಸದೊಳಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಅಂತೇಳಿ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಜೆ.ಬಿ. ಬ್ಯೂರಿ ಅವರು ಬರ್ತಾರೆ. 1861ರಿಂದ 1927ರವರೆಗೆ ಇವರು ಐರಿಷ್ ಇತಿಹಾಸಕಾರ ಮತ್ತು ವಿದ್ವಾಂಸ. ಜೆ.ಬಿ. ಬ್ಯೂರಿ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ. ಇತಿಹಾಸ ಒಂದು ಪ್ರಾಚೀನ ಕಲೆ, ಅದು ಈಗಿನ ಜಗತ್ತಿನ ವಿಜ್ಞಾನವಾಗಲು ಹೊರಟಿರ್ತಕ್ಕಂಥ ಆಕಾಂಕ್ಷಿ, ಜನರಲ್ಲಿರುವಂಥ ಆಕಾಂಕ್ಷಿ ಅಂತೇಳಿ ಜೆ.ಬಿ. ಬ್ಯೂರಿ ಅವರ ಹೇಳ್ತಾರೆ. ಇನ್ನು ಅರ್ನಾಲ್ಡ್ ಟೈನಬಿ ಅವರು 1889ರಿಂದ 1975, ಇವರು ಬ್ರಿಟಿಷ್ ಇತಿಹಾಸಕಾರ. ಇವರ ಒಂದು ಕೃತಿ ಎ ಸ್ಟಡಿ ಆಫ್ ಹಿಸ್ಟರಿ 12 ಪುಟಗಳಲ್ಲಿದೆ ಈ ಒಂದು ಪುಸ್ತಕ. ಇವನು ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದಾರೆ. 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿ 12 ಸಂಪುಟಗಳನ್ನು ಹೊಂದಿರತಕ್ಕಂಥ ಎ ಸ್ಟಡಿ ಆಫ್ ಹಿಸ್ಟರಿ ಎಂಬ ಬುಕ್ಕನ್ನು ಇವರು ವ್ಯಕ್ತಪಡಿಸ್ತಾರೆ. ಅರ್ನಾಲ್ಡ್ ಪ್ರಕಾರ ಇತಿಹಾಸವು ನಾಗರಿಕತೆಗಳ 7 ಬೀಳಿನ ಕಥೆ ಅಂತೇಳಿ ಹೇಳ್ಬೋದು. ಇತಿಹಾಸವು ನಾಗರಿಕತೆಗಳ 7 ಬೀಳಿನ ಕಥೆ. ನಾಗರಿಕತೆಗಳ ಒಂದು ಘರ್ಷಣೆಗಳಲ್ಲಿ ಯಾವುದು ಗೆಲ್ಲುತ್ತದೆ, ಯಾವುದು ಸೋಲುತ್ತದೆ ಎಂಬುದನ್ನು ಇತಿಹಾಸ ತಿಳಿಸಿಕೊಡುತ್ತದೆ ಅಂತೇಳಿ ಅರ್ನಾಲ್ಡ್ ಟೈನಬಿ ಅವರು ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅವರು 1889ರಿಂದ 1967 ಇವರು ಒಂದು ಭಾರತದ ಪ್ರಥಮ ಪ್ರಧಾನಿ ಅಂತಲೇ ಹೇಳಬಹುದು. ಇವರ ಒಂದು ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಂಪಸಸ್ ಆಫ್ ವರ್ಲ್ಡ್ ಹಿಸ್ಟರಿ. ನೆಹರು ಅವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತೇಳಿ ಹೇಳ್ತಾ ಇದ್ದಾರೆ. ಅನಾಗರಿಕತೆ ಅಂದರೆ ಏನೂ ಅರಿಯದ ವ್ಯಕ್ತಿ ಅರಿತು ಕಲಿತು ಬಾಳುವುದನ್ನು ಹೇಗೆ ಕಲಿತ ಎನ್ನುವುದನ್ನು ಇತಿಹಾಸ ತಿಳಿಸಿಕೊಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇತಿಹಾಸವು ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವಾಗಿದ್ದು ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿದೆ. ಇದು ಒಂದು ಸ್ಥಳ ಮತ್ತು ಕಾಲಕ್ಕೆ ಮತ್ತು ಸ್ಥಳಗಳಿಗೆ ಅನುಗುಣವಾಗಿ ಮಾನವನ ವಿಕಸನದ ಮಹತ್ವಪೂರ್ಣ ಚಟುವಟಿಕೆಗಳನ್ನು ಇದು ತಿಳಿಸುತ್ತದೆ ಎಂಬುದನ್ನು ಜವಾಹರ್ಲಾಲ್ ನೆಹರು ಅವರು ಇತಿಹಾಸದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇತಿಹಾಸ ಅಧ್ಯಯನದ ಮಹತ್ವವನ್ನು ನೋಡುವುದಾದರೆ ಮೊದಲನೆಯದಾಗಿ ಗತಕಾಲದ ಘಟನೆಗಳ ಸ್ಮರಣೆ. ನಾವು ಗತಿಸಿ ಹೋಗಿರ್ತಕ್ಕಂತಹ ಘಟನೆಗಳನ್ನು ಪುನಃ ನಾವು ಸ್ಮರಣೆ ಮಾಡುವುದು, ಮನನ ಮಾಡಿಕೊಳ್ಳುವುದು ಇತಿಹಾಸದ ಒಂದು ಮಹತ್ವ. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ಆಳಿರ್ತಕ್ಕಂಥ ವ್ಯಕ್ತಿಗಳು ಯಾಕೆ ಆಳಿದರು, ಹೋರಾಡಿದ್ದು ಏಕೆ, ಯಾವ ಕಾರಣಕ್ಕೆ ಅನ್ನುವುದನ್ನು ನೋಡೋದಾದರೆ ಪ್ರಸ್ತುತ ಜನರು ಬದುಕುವುದಕ್ಕೆ ದಾರಿನೇ ಆಗುತ್ತದೆ ಅಂತೇಳಿ ಹೇಳಬಹುದು. ಹೀಗಾಗಿ
ಆಗಿರ್ತಕ್ಕಂಥ ಘಟನೆಗಳನ್ನು ಪುನಃ ಮನನ ಮಾಡಿಕೊಳ್ಳುವುದು ಉತ್ತಮ. ಎರಡನೇದಾಗಿ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ನಮ್ಮ ಒಂದು ದೃಷ್ಟಿಕೋನವನ್ನು ಆ ಒಂದು ಘಟನೆಗಳನ್ನು ಆಗಿರ್ತಕ್ಕಂಥ ಒಂದು ಕಾಲ ವಿಸ್ತರಣೆಗಳನ್ನು ನಾವು ನೋಡ್ತಾ ಹೋದರೆ, ಓದ್ತಾ ಹೋದರೆ ನಮ್ಮ ಒಂದು ದೃಷ್ಟಿಕೋನ ಸಹ ಬದಲಾಗ್ತಾ ಹೋಗ್ತದೆ. ನಾವು ಬದಲಾಗಬೇಕು, ನಾವು ಏನಾದರೂ ಮಾಡಬೇಕು ಎಂಬ ಒಂದು ದೃಷ್ಟಿಕೋನ ನಮ್ಮಲ್ಲಿ ಬೀಳುತ್ತದೆ. ಮೂರನೇದಾಗಿ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಆ ಒಂದು ಇತಿಹಾಸವನ್ನು ಓದಿದಾಗ ಧರ್ಮ, ಜಾತಿ ಹಾಗೂ ದೇವರು, ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನು ನಾವು ಈ ಒಂದು ಧಾರ್ಮಿಕ ಹಂತದೊಳಗೆ ಕಾಣ್ತೇವೆ. ಆ ಒಂದು ಜನಾಂಗದ ಜಾತಿಯ ಒಂದು ಬೋಧನೆಗಳನ್ನು ನಾವು ನೋಡಿದರೆ ಈಗಿನ ಒಂದು ಜನಾಂಗ ಜಾತಿ ಅರ್ಥ ಮಾಡಿಕೊಳ್ಳಬಹುದು. ಹೀಗಾಗಿ ಇತಿಹಾಸವನ್ನು ನೋಡಿದಾಗ ಆಗಿನ ಕಾಲದ ದೇವರು, ಜಾತಿ, ಧರ್ಮ ಇತಿಹಾಸವನ್ನು ನಾವು ನಮ್ಮ ಈಗಿನ ಜಗತ್ತಿಗೆ ಹೋಲಿಸಿಕೊಳ್ಳಬಹುದು. ಇನ್ನು ನಾಲ್ಕನೆಯದಾಗಿ ಸ್ಫೂರ್ತಿಯ ಮೂಲ. ಆ ಒಂದು ಇತಿಹಾಸವನ್ನು ಓದುವುದರಿಂದ ನಾವು ನಮ್ಮ ಒಂದು ಗುರಿಯನ್ನು ತಲುಪುವುದಕ್ಕೆ ಸ್ಫೂರ್ತಿಯಾಗುತ್ತದೆ ಎಂಬುದು ಈ ಒಂದು ಇತಿಹಾಸದ ಮಹತ್ವ. ನಾಲ್ಕನೇದಾಗಿ ದೇಶಾಭಿಮಾನವನ್ನು ಬೆಳೆಸುತ್ತದೆ. ಎಸ್, ಖಂಡಿತವಾಗಿ ಆ ಒಂದು ಇತಿಹಾಸದಲ್ಲಿ ಹೋರಾಡಿರ್ತಕ್ಕಂತಹ ಜನರ ಒಂದು ಇತಿಹಾಸವನ್ನು ಓದಿದಾಗ, ಅವರ ದೇಶ ಪ್ರೇಮವನ್ನು ಓದಿದಾಗ, ಅವರ ದೇಶ ಪ್ರೇಮವನ್ನು ನೋಡಿದಾಗ ನಾವು ಸಹ ನಮ್ಮ ದೇಶಾಭಿಮಾನ ಬೆಳೆಸುವುದಕ್ಕೆ ಸಹಾಯ ಆಗುತ್ತದೆ ಅಂತೇಳಿ ಇಲ್ಲಿ ಇತಿಹಾಸದ ಮಹತ್ವದೊಳಗೆ ಹೇಳಬಹುದು. ಇನ್ನು ಆರನೇದಾಗಿ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಹೌದು, ಖಂಡಿತ ಇದು ಒಂದು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯೇ ಆಗುತ್ತದೆ. ಯಾವುದೇ ಒಂದು ವಸ್ತುವನ್ನಾಗಲಿ, ಯಾವುದೇ ಒಂದು ಸ್ಥಳವನ್ನಾಗಲಿ ನಾವು ಸತ್ಯಾನ್ವೇಷಣೆ ಮಾಡಬೇಕಾದರೆ ಅದು ಒಂದು ವಿಜ್ಞಾನ ಕೇಂದ್ರಕ್ಕೇ ಹೋಗಬೇಕಾಗುತ್ತದೆ. ಆಗ ಸಮಾಜ ಮತ್ತು ವಿಜ್ಞಾನಗಳ ಒಂದು ಪ್ರಯೋಗಶಾಲೆಯೇ ಉದ್ಭವವಾಗುತ್ತದೆ. ಇನ್ನು ವೃತ್ತಿಪರ ಉಪಯೋಗ. ಎಸ್, ಖಂಡಿತ ನಾವು ಇತಿಹಾಸವನ್ನು ಕಲಿತ ನಂತರ ಅವು ನಮ್ಮ ವೃತ್ತಿಪರ ಕೆಲಸಕ್ಕೆ ಉಪಯೋಗವಾಗುತ್ತವೆ. ನಮಗೆ ಬರತಕ್ಕಂಥ ತೊಂದರೆಗಳನ್ನು ನಾವು ಇತಿಹಾಸವನ್ನು ಓದಿದಾಗ ಆ ಇತಿಹಾಸದ ಮುಖಾಂತರ ಆ ತೊಂದರೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು. ಎಸ್ ಸ್ನೇಹಿತರೆ, ಇದು ಒಂದು ಇತಿಹಾಸದ ಪೀಠಿಕೆ. ಈ ಒಂದು ಪೀಠಿಕೆಯನ್ನು ನೋಡಿದ ನಂತರ ನಾವು ಮುಂದೆ ಮಾನವನ ವಿಕಸನದ ಕತೆ. ಎಸ್, ಮಾನವನ ಉದಯ, ಹೇಗೆ ಮಾನವ ಹುಟ್ಟಿಕೊಂಡ, ಮಾನವ ವಿಕಸನದ ಕಥೆಯನ್ನು ನೋಡೋಣ. ಮಾನವ ಅಂತಂತಂದರೆ ಹ್ಯೂಮನ್. ಹೌದಾ? ಹ್ಯೂಮನ್ ಎಂಬ ಶಬ್ದವು ಲ್ಯಾಟಿನ್ ಭಾಷೆಯ ಹ್ಯೂಮನಸ್ನಿಂದ ಉತ್ಪತ್ತಿಯಾಗಿದೆ. ಹ್ಯೂಮನಸ್ನಿಂದ ನಾವು ಮಾನವ ಅಂತೇಳಿ ಕರಿತಾ ಇದ್ದೇವೆ. ಇನ್ನು ಭೂಮಿಯ ಉಗಮ ಮತ್ತು ವಿಕಸನವನ್ನು ನೋಡೋಣ. ಮೊದಲು ಭೂಮಿಯ ಒಂದು ಉಗಮವನ್ನು ನೋಡಿದಾಗ ತದನಂತರ ನಾವು ಅದರೊಳಗೆ ಜೀವಿಗಳು, ಜಲಚರ ಪ್ರಾಣಿಗಳು, ನೀರು, ಗಾಳಿ, ಹೀಗೆ ಚಂದ್ರ, ಸೂರ್ಯ ಹೇಗೆ ಉದ್ಭವ ಆಗುತ್ತದೆ ಅಂತೇಳಿ ನೋಡೋಣ. ಭೂಮಿಯ ಉಗಮ ಮತ್ತು ವಿಕಸನ. ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಸ್ಥಿರ ಭೂಮಿ ಸಿದ್ಧಾಂತ, ದ ಸ್ಟಡಿ ಸ್ಟೇಟ್ ಥಿಯರಿ ಒಂದು. ಇನ್ನೊಂದು ಮಿಡಿತ ಸಿದ್ಧಾಂತ, ದ ಪ್ಲಸ್ಟಿಂಗ್ ಥಿಯರಿ. ಮೂರನೇದ್ದು ಮಹಾಸ್ಫೋಟ ಸಿದ್ಧಾಂತ, ದ ಬಿಗ್ ಬ್ಯಾಂಗ್ ಥಿಯರಿ. ಈ ಮೂರು ಥಿಯರಿಗಳು ಇತಿಹಾಸದೊಳಗೆ ಒಂದು ಇತಿಹಾಸವನ್ನೇ ಸೃಷ್ಟಿಸಿರ್ತಕ್ಕಂಥ ಥಿಯರಿಗಳು. ಮೊಟ್ಟ ಮೊದಲನೇದಾಗಿ ಸುಮಾರು 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿಯ ಉಗಮವಾಯಿತೆಂದು ಹೇಳಲಾಗಿದೆ. ಎಸ್, ಅಜ್ಯೂಮ್ ಮಾಡಿದಾಗ ನಾವು 4.5 ಬಿಲಿಯನ್ ವರ್ಷಗಳು, ಇದು ಬಿಲಿಯನ್ ವರ್ಷಗಳ ಹಿಂದಿನ ಕಥೆ ಅಂತೇಳಿ ಹೇಳಬಹುದು. ಕರಗಿದ ಬಂಡೆಗಳ ಉರಿಯುವ ಗೋಳ, ಪದೇ ಪದೇ ಜ್ವಾಲಾಮುಖಿಗಳ ಸ್ಫೋಟ, ಧಕ್ಕಾಮುಕ್ಕಿಗಳಿಗೊಳಪಟ್ಟಿತು. ಈ ಒಂದು ಭೂಮಿ ಕರಗಿದ ಬಂಡೆಗಳ ಉರಿಯುವ ಗೋಳ ಅಂತೇಳಿ ಹೇಳ್ಬೋದು, ಇಲ್ಲ ಪದೇ ಪದೇ ಜ್ವಾಲಾಮುಖಿಗಳ ಸ್ಫೋಟನ ಅಂತ ಹೇಳ್ಬೋದು, ಇಲ್ಲ ಧಕ್ಕಾಮುಕ್ಕಿಗೊಳಪಟ್ಟಿರ್ತಕ್ಕಂಥ ಒಂದು ಭೂಮಿ ಅಂತೇಳಿ ಹೇಳ್ಬೋದು.
ಇನ್ನು ಮೂರನೇದಾಗಿ ಧೂಮಕೇತುಗಳು ಹಾಗೂ ಉಲ್ಕೆಗಳು ಭೂಮಿಯನ್ನು ಬೃಹತ್ ಪ್ರಮಾಣದಲ್ಲಿ ಅಪ್ಪಳಿಸುವಿಕೆಯಿಂದ ಭೂಮಿಯ ವಾಲುವಿಕೆ ಹಾಗೂ ಚಂದ್ರನ ಉಗಮವಾಯಿತು ಅಂತೇಳಿ ಹೇಳ್ಬೋದು. ಅಂದ್ರೆ ಧೂಮಕೇತುಗಳು ಅಥವಾ ಉಲ್ಕೆಗಳು ನಮ್ಮ ಭೂಮಿಗೆ ಬಂದು ತಾಗಿದಾಗ ಆ ಒಂದು ಅಪ್ಪಳಿಸುವಿಕೆಯಿಂದ ಏನಾಯ್ತು, ಭೂಮಿ ವಾಲುವಿಕೆ ಶುರುವಾಯಿತು. ಅಂದ್ರೆ ಚಪ್ಪಟೆ ಆಕಾರವಾಗಿ ಕಾಣಲಿಕ್ಕೆ ಆಯಿತು. ಇನ್ನು ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ ಭೌತ ವಸ್ತುಗಳು ಮೊದಲು ಬೆಂಕಿಯುಂಡೆಯ ರೂಪದಲ್ಲಿ ಒಂದೇ ಸ್ಥಳದಲ್ಲಿತ್ತು. ಒಂದು ಮಹಾಸ್ಫೋಟದಿಂದ ಅದು ಎಲ್ಲ ದಿಕ್ಕುಗಳಲ್ಲಿ ಚದುರಿ ಅನೇಕ ಆಕಾಶಗಂಗೆಗಳನ್ನು ಸೃಷ್ಟಿಸಿತು. ಭೂಮಿಯು ಆಕಾಶಗಂಗೆಯಲ್ಲಿ ಮಿಲ್ಕಿ ವೇ ಒಂದು ಸಣ್ಣ ವಸ್ತು, ಅಂದ್ರೆ ಆ ಒಂದು ಬೃಹತ್ತಾಕಾರದ ಭೌತ ವಸ್ತು ಇತ್ತು. ಆ ಬೆಂಕಿಯುಂಡೆಯ ರೂಪದಲ್ಲಿ ಆ ವಸ್ತು ಸ್ಫೋಟ ಆಯಿತು. ಆ ಸ್ಫೋಟದಿಂದ ಎಲ್ಲ ದಿಕ್ಕುಗಳಿಗೆ ಚದುರಿ ಅನೇಕ ಗಂಗೆಗಳು ಸೃಷ್ಟಿಯಾದವು. ಆ ಗಂಗೆಗಳಲ್ಲಿ ನಮ್ಮ ಭೂಮಿಯೂ ಒಂದು. ಅದಕ್ಕೆ ನಾವು ಮಿಲ್ಕಿ ವೇ ಒಂದು ಸಣ್ಣ ವಸ್ತು ಅಂತೇಳಿ ಕರಿತೀವಿ. ಕೇಳ್ಬೋದು, ಮಿಲ್ಕಿ ವೇ ಅಂತಂದ್ರೆ ಒಂದು ಸಣ್ಣ ವಸ್ತು. ಜ್ವಾಲಾಮುಖಿಗಳಿಂದ ಬಿಡುಗಡೆಯಾದ ಅನಿಲಗಳು ಭೂಮಿಯ ಆರಂಭಿಕ ವಾತಾವರಣವನ್ನು ಸೃಷ್ಟಿಸಿತು. ಹೌದಾ? ಭೂಮಿಯ ಮೇಲ್ಮೈ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿದ್ದು ನೀರು ಆವಿಯ ರೂಪದಲ್ಲಿತ್ತು. ಭೂಮಿಯು ಮತ್ತಷ್ಟು ತಂಪಾಗಲಾರಂಭಿಸಿದಂತೆ ಆವಿಯು ಮೋಡಗಳಾಗಿ ನಂತರ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು. ಈ ದೀರ್ಘ ಸುರಿಮಳೆಯು ಭೂಮಿಯ ಮೇಲೆ ಕೆರೆ, ನದಿ, ಸರೋವರ ಮತ್ತು ಸಮುದ್ರಗಳನ್ನು ನಿರ್ಮಿಸಿತು. ಈ ಸುರಿಮಳೆ ಮತ್ತು ಮಾರುತಗಳು ಬೆಟ್ಟ ಹಾಗೂ ಕಣಿವೆಗಳನ್ನು ಸವೆಸಲಾರಂಭಿಸಿದವು. ಶಿಲೆಗಳು ಸಣ್ಣ ಕಣಗಳಾಗಿ ಸವೆದು ಮರಳು ಮತ್ತು ಮಣ್ಣು ಮತ್ತು ಸಮುದ್ರ ತಳ ನಿರ್ಮಿತಗೊಂಡವು. ಆ ಒಂದು ಭೂಮಿ ಮಿಲ್ಕಿ ವೇ ಪ್ರಕಾರ ಉದ್ಭವಿಸಿತು. ಆವಾಗ ಹೆಂಗಿತ್ತಂದ್ರೆ ಅದು ತುಂಬ ಕಾವಿಗಳಿತ್ತು, ಸುಡ್ತಾ ಇತ್ತು. ಹಾಗೂ ನೀರು ಯಾವ ಪ್ರಮಾಣದೊಳಗಿತ್ತಂದ್ರೆ ಆವಿ ಆಕಾರದೊಳಗಿತ್ತು. ಆ ಆವಿ ಆಕಾರ ಬರಬರ್ತಾ ತಂಪಾಗಕ್ಕೆ ಪ್ರಾರಂಭಿಸಿತು. ತಂಪಾದ ಮೇಲೆ ಮಳೆ ಆಯಿತು. ಮಳೆಯಿಂದ ಕೆರೆಯಿಂದ ನದಿ, ನದಿಯಿಂದ ಸರೋವರ, ಸಮುದ್ರ, ಹೀಗೆ ಈ ಒಂದು ಸುರಿಮಳೆಯಿಂದ ಆ ನೀರು ಹರಿತಾ ಹೋಗಿ ಬೆಟ್ಟ ಹಾಗೂ ಕಣಿವೆಗಳನ್ನು ಸವೆಸಲಾರಂಭಿಸಿದವು, ಕೊರೆದವು. ಆ ಕೊರೆತದಿಂದ ಶಿಲೆಗಳು ಸಣ್ಣ ಸಣ್ಣ ಕಣಗಳಾಗಿ ಸವೆದು ಮರಳು ಅಂದ್ರೆ ಮಣ್ಣು ಸಮುದ್ರ ಸೇರಿ ತಳ ನಿರ್ಮಾಣವಾಯಿತು. ಹೀಗೆ ಒಂದು ಭೂಮಿ ಸೃಷ್ಟಿ ಆಯಿತು ಅಂತೇಳಿ ಹೇಳಬಹುದು. ಇನ್ನು ಜೀವದ ಉಗಮ ಹಾಗೂ ವಿಕಸನವನ್ನು ನೋಡೋಣ. ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದಿನ ಒಂದು ಕಥೆ ಇದು. ಹೌದಾ? 700 ವರ್ಷಗಳ ಹಿಂದೆ ವಾತಾವರಣದಲ್ಲಿನ ಮೂಲಭೂತ ರಾಸಾಯನಿಕಗಳಾದ ಜಲಜನಕ ಮತ್ತು ಇಂಗಾಲಗಳು ಯಾವುದೋ ಈವರೆಗೆ ಕಂಡುಹಿಡಿಯಲಾಗದ ರೀತಿಯಲ್ಲಿ ಸಮ್ಮಿಲನಗೊಂಡು ಜೀವವು ನೀರಿನಲ್ಲಿ ಉದಯಿಸಿತು. ಇದು ನಿಧಾನಗತಿಯಲ್ಲಿ ವಿಕಸನಗೊಂಡು ಆರಂಭಿಕ ಗಿಡಗಳಾಗಿ ಮಾರ್ಪಟ್ಟಿತು. ಸುಮಾರು 500 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಪ್ರೋಟೋಜೋವಾ ನೀರಿನಲ್ಲಿ ಉತ್ಪತ್ತಿಯಾಯಿತು. ನಂತರ ಏಕಜೀವಕೋಶಗಳು ಬಹುಕೋಶ ಜೀವಿಗಳಾಗಿ ಪರಿವರ್ತನೆಗೊಂಡವು. ಈ ದ್ಯುತಿಸಂಶ್ಲೇಷಿತ ಏಕಾಣುಜೀವಿಗಳು ವಿಕಸನಗೊಂಡಂತೆ ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಲಾರಂಭಿಸಿದವು. ನಂತರ ಜಲಜೀವಿಗಳು ಸೃಷ್ಟಿಯಾದವು. ಕೀಟಾಣುಗಳು ಮತ್ತು ಉಭಯಚರಿಗಳು ಅಸ್ತಿತ್ವಕ್ಕೆ ಬಂದವು. ಉಭಯಚರಿಗಳು ಜಲ ಹಾಗೂ ನೆಲದ ಮೇಲೆರಡೂ ಕಡೆ ಜೀವಿಸಲು ಶಕ್ತವಾದವು. ಆನಂತರ ಸರೀಸೃಪಗಳು ಜನಿಸಿದವು. ಕೆಲವು ಪ್ರಭೇದಗಳು ಕಾಲಕ್ರಮೇಣ ಪಕ್ಷಿಗಳಾಗಿ ಪರಿವರ್ತನೆಗೊಂಡವು. ಹೀಗೆ ಬಗೆ ಬಗೆಯ ಜೀವವಿಧಗಳು ವಿಕಸನಗೊಳ್ಳಲು ಸುಮಾರು 400 ಮಿಲಿಯನ್ ವರ್ಷಗಳು ಬೇಕಾದವು. ಸಸ್ತನಿಗಳು ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ವಿಕಸನಗೊಂಡವು. ಕುದುರೆ, ಒಂಟೆ, ನಾಯಿ ಮುಂತಾದವು 50 ಮಿಲಿಯನ್ ವರ್ಷಗಳ ಹಿಂದೆ ಜನಿಸಿದವು. ಪ್ರಬಲವಾಗಿದ್ದ ಡೈನೋಸಾರ್ಗಳು ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಅಳಿದವು ಅಂತೇಳಿ ಇತಿಹಾಸದೊಳಗೆ ನಾವು ನೋಡ್ತಾ ಇದ್ದೇವೆ. ಇದು ಒಂದು ಇತಿಹಾಸದೊಳಗೆ
ಭೂಮಿ ಮತ್ತು ಜೀವಿಗಳ ವಿಕಸನ ಅಂತೇಳಿ ಹೇಳ್ಬೋದು. ಇನ್ನು ಮಾನವನ ಉಗಮ ಮತ್ತು ವಿಕಸನ ಹೇಗಾಯಿತು? ಇನ್ನು ಮಾನವನ ಒಂದು ವಿಕಸನವನ್ನು ನೋಡೋಣ. ಇದು ಮಾನವಶಾಸ್ತ್ರ, ಪುರಾತತ್ವಶಾಸ್ತ್ರ, ಭಾಷಾಶಾಸ್ತ್ರ ಮತ್ತು ಭ್ರೂಣಶಾಸ್ತ್ರ, ತಳಿ ವಿಜ್ಞಾನಶಾಸ್ತ್ರಗಳನ್ನು ಒಳಗೊಂಡಿದೆ. ಡಾರ್ವಿನ್ ರಚಿಸಿರುವ ದಿ ಒರಿಜಿನ್ ಆಫ್ ದಿ ಸ್ಪೀಸಸ್ ಕೃತಿಯಲ್ಲಿನ ನೈಸರ್ಗಿಕ ಆಯ್ಕೆ ನ್ಯಾಚುರಲ್ ಸೆಲೆಕ್ಷನ್ ಸಿದ್ಧಾಂತವು ಅವರ ಒಂದು ಸಿದ್ಧಾಂತ ಮಾನವ ವಿಕಾಸದ ಕಥೆಯನ್ನು ಅರಿಯಲು ಸಹಾಯ ಮಾಡಿದೆ. ಅಂತೆಯೇ ಅವರ ಸಬಲರು ಬದುಕಿಗೆ ಉಳಿಯುವ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಸಿದ್ಧಾಂತ 36 ಮಿಲಿಯನ್ ವರ್ಷಗಳ ಹಿಂದೆ ಸಸ್ತನಿಗಳಿಂದ ಟಿಸಿಲೊಡೆದು ಚಿಂಪಾಂಜಿಗಳು ಮತ್ತು ಬೊಂಬೋಗಳು, ಗೊರಿಲ್ಲಗಳು, ಬೊರಂಗೊಟಾನುಗಳು ಹಾಗೂ ಗಿಬ್ಬನಗಳ ಪೂರ್ವಜ ಪ್ರಭೇದಗಳು ಸೃಷ್ಟಿಯಾಗಿ ಒಂದು ಮಾನವ ವಿಕಸನಗೊಂಡನು ಅಂತೇಳಿ ಇವರು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಎಂಬ ಸಿದ್ಧಾಂತದ ಪ್ರಕಾರ ಮಂಡಿಸಿರುತ್ತಾರೆ. ಇನ್ನು ಮಾನವ ವಿಕಸನದ ಪ್ರಮುಖ ಅಂಶಗಳು ಏನು? ಒಂದು ವಾಯುಗುಣ ಬದಲಾವಣೆ. ಆ ಒಂದು ವಾಯುಗುಣಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಮಂಗನಿಂದ ಮಾನವ ಅಂತೇಳಿ ನಾವು ಗಾದೆಯನ್ನು ನೋಡಿದ ಹಾಗೆ ಪ್ರಾಣಿಗಳಿಂದ ಆ ಮನುಷ್ಯ ಉದಯವಾಗ್ತಾನೆ. ಒಂದು ಕಾರಣ ವಾಯುಗುಣ ಬದಲಾವಣೆ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಮಿದುಳಿನ ಗಾತ್ರದಲ್ಲಿ ವೃದ್ಧಿ. ಸಣ್ಣ ಮಿದುಳಿನಿಂದ ದೊಡ್ಡ ಮಿದುಳಿನವರೆಗೆ ಒಂದು ವೃದ್ಧಿ ಆಗ್ತಾ ಮಾನವನ ಒಂದು ವಿಕಸನ ಆಯ್ತು ಅಂತೇಳಿ ಹೇಳ್ಬೋದು. ಮೂರನೇದಾಗಿ ಆಹಾರ ಹಾಗೂ ಆಶ್ರಯ ತಾಣ. ಅವನ ಒಂದು ಆಹಾರ ತಿನ್ನುವ ಒಂದು ಆಹಾರದಿಂದ ಮತ್ತು ಹಾಗೂ ಅವನು ಇರತಕ್ಕಂಥ ಆಶ್ರಯದಿಂದ ಮಾನವನ ಒಂದು ವಿಕಸನ ಅಂತೇಳಿ ಹೇಳ್ಬೋದು. ಮತ್ತು ದ್ವಿಪಾದ ಚಲನೆ. ಹೌದು, 4 ಕಾಲುಗಳಿಂದ ನಡೆಯುವ ಮನುಷ್ಯ ಎರಡು ದ್ವಿಪಾದ ಎರಡು ಕಾಲುಗಳಿಂದ ಚಲಿಸಲಿಕ್ಕೆ ಪ್ರಾರಂಭ ಮಾಡಿದ. ಹೀಗಾಗಿ ಆ ಒಂದು ಹಂತದಿಂದ ಮಾನವ ವಿಕಸನಗೊಂಡನು ಅಂತೇಳಿ ಹೇಳ್ಬೋದು. ಇನ್ನು ಉಪಕರಣಗಳ ತಯಾರಿಕೆ. ಅವನು ಒಂದು ಬದುಕಿ ಉಳಿಯುವುದಕ್ಕಾಗಿ ಅವನು ಉಪಕರಣಗಳನ್ನು ತಯಾರು ಮಾಡುವುದಕ್ಕೆ ಶುರು ಮಾಡಿದ. ಹಣ್ಣು ಹಂಪಲಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುವುದಕ್ಕೆ ಆ ಒಂದು ಉಪಕರಣಗಳನ್ನು ತಯಾರಿಸಲಿಕ್ಕೆ ಪ್ರಯತ್ನ ಪಡಾತ. ಇದರಿಂದ ಮಾನವನ ವಿಕಸನ ಆಯಿತು ಅಂತೇಳಿ ಹೇಳಬಹುದು. ಕಟ್ಟಿಗೆ, ಮೂಳೆ ಮತ್ತು ಶಿಲೆಗಳ ಉಪಕರಣ ಬೇಟೆಗಾಗಿ ಹಾಗೂ ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳಲು ಬಳಕೆ. ಅವನ ಒಂದು ಜೀವನವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಾಣಿ ಪಕ್ಷಿಗಳಿಂದ ತನ್ನ ಆತ್ಮರಕ್ಷಣೆಗಾಗಿ ಏನು ಮಾಡುತ್ತಾ ಪ್ರಾಣಿಗಳನ್ನು ಕೊಲ್ಲಲಿಕ್ಕೆ ಪ್ರಾರಂಭ ಮಾಡಿದ. ಕೊಲ್ಲಲಿಕ್ಕೆ ಕಟ್ಟಿಗೆಯನ್ನು, ಮೂಳೆಗಳನ್ನು ಮತ್ತು ಶಿಲೆಗಳನ್ನು ಏನು ಮಾಡುತ್ತಾ ಬೇಟೆಯಾಡಲು ಮತ್ತು ಅದರಿಂದ ರಕ್ಷಿಸಿಕೊಳ್ಳಲು ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಮೊದಲನೇದಾಗಿ ಕಲ್ಲಿನ ಉಪಕರಣಗಳ ಬಳಕೆ ಮಾಡಿದ. ಅದಕ್ಕೆ ನಾವು ಶಿಲಾಯುಗ ಅಂತೇಳಿ ಕರಿತೀವಿ. ಕಲ್ಲುಗಳನ್ನು ತಗೊಂಡ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಂದ ಏನು ಮಾಡಿದ ಸವಿಸಿ ಚೂಪಾಗಿ ಮಾಡಿ ಪ್ರಾಣಿಗಳನ್ನು ಕೊಲ್ಲಲಿಕ್ಕೆ ಪ್ರಾರಂಭ ಮಾಡಿದ. ಅದು ಕಲ್ಲಿನ ಯುಗ. ಅದಕ್ಕೆ ನಾವು ಶಿಲಾಯುಗ ಅಂತೇಳಿ ಕರಿತೀವಿ. 2.6 ಮಿಲಿಯನ್ ವರ್ಷ ಪೂರ್ವದ ಇಥಿಯೋಪಿಯಾದ ಓಲ್ಡ್ ವಾನ್ ಶಿಲಾಯುಗದಲ್ಲಿ ಶಿಲಾಯುಧಗಳು ಓಲ್ಡ್ ವಾನ್ ಸ್ಟೋನ್ ಟೂಲ್ಸ್ ಈ ಉಪಕರಣಗಳನ್ನು ತಯಾರಿಸುವ ನೈಪುಣ್ಯತೆಯನ್ನು ಆಧರಿಸಿ ಪ್ರಾಚೀನ ಪಲಿಯೋಲಿಥಿಯಸಿಸ್ ಇಲ್ಲಿ ಅವರು ಒಂದು 3 ಯುಗಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಪ್ರಾಚೀನ ಅಂದರೆ ಪೆಲಿಲ್ಯಾಥಿಕ್, ಮಧ್ಯಕಾಲೀನ ಅಂದರೆ ಮೆಸೊಲಿಥಿಕ್ ಹಾಗೂ ನವ ಅಂದರೆ ನಿಯೋಲಿಥಿಕ್. ಹೀಗೆ 3 ಶಿಲಾಯುಗಗಳೆಂದು ವರ್ಗೀಕರಿಸಲಾಗಿದೆ. ಆ ಶಿಲಾಯುಗದೊಳಗೆ ಮೊದಲನೇದಾಗಿ ಭಾಷೆ. ಅವರು ಭಾಷೆಗಳ ಆಧಾರದ ಮೇಲೆ ಸೊನ್ನೆಗಳನ್ನು ಮಾಡುವುದರ ಮುಖಾಂತರ ಆ ಒಂದು ಯುಗದವರು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುವುದಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಪ್ರಾಣಿ ಬರ್ತಿದೆ ಅಂತಂದ್ರೆ ಸೊನ್ನೆ ಒಳಗೆ ಗಿಡಗಳಿಗೆ ಮರೆಯಾಗಿ ನಿಂತು ಸೊನ್ನೆಗಳ ಮುಖಾಂತರ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುವುದು. ಪಶುಪಾಲನೆ ಮತ್ತು ಕೃಷಿ ಆರಂಭ ಮಾಡಿದರು. ಭಾಷೆ ಕಲಿತ ನಂತರ
ಪಶುಪಾಲನೆ ಮತ್ತು ಕೃಷಿ ಆರಂಭ ಮಾಡಿದರು. ಪಶುಪಾಲನೆ ಅಂತಂದ್ರೆ ನಾಯಿ, ಕುರಿ, ಮೇಕೆ, ಬೆಕ್ಕು, ಒಂಟೆ, ಕುದುರೆ ಹೀಗೆ ನಾನಾ ಥರದ ಪ್ರಾಣಿಗಳನ್ನು ಸಾಕಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಅಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸಿದರು. ಕೃಷಿಯಲ್ಲಿ ಗೋಧಿ, ಅಕ್ಕಿ, ಸಿರಿಧಾನ್ಯಗಳನ್ನು ಬೆಳೆಯುವುದಕ್ಕೆ ಪ್ರಯತ್ನ ಪಡಕತ್ತರು. ಅಂದ್ರೆ ಅಲೆಮಾರಿ ಜೀವನ ನಡೆಸುವಂಥ ಮನುಷ್ಯ ಒಂದೇ ಸ್ಥಳದಲ್ಲಿ ನಿಂತು ಪಶುಪಾಲನೆ ಮತ್ತು ಕೃಷಿಯನ್ನು ಆರಂಭ ಮಾಡಿದ. ನೆಕ್ಸ್ಟ್ ಕಲೆ, ಮೂರ್ತಿಗಳನ್ನು ಮಾಡುವ ಕಲೆ, ಚಿತ್ರಕಲೆ, ಕಲಾಕೃತಿ, ಕಲ್ಲು, ಮೂಳೆ ಅಥವಾ ಬೇಟೆಯಾಡುತ್ತಿರುವ ಚಿತ್ರ, ನೀರಿನಲ್ಲಿ ಇದ್ದಿಲನ್ನು ಕರಗಿಸಿದ ಮಿಶ್ರಣ, ರಕ್ತ, ಪ್ರಾಣಿಗಳ ಕೊಬ್ಬು ಚಿತ್ರಗಳ ರಚನೆಯ ಬಣ್ಣಗಳಾಗಿ ಬಳಸಲಾಗುತ್ತಿತ್ತು. ಇವರ ಒಂದು ಇತಿಹಾಸದಲ್ಲಿ ಕಲೆಯನ್ನು ನೋಡಿದಾಗ ಇವರು ಮೂರ್ತಿಗಳನ್ನು ಮಾಡುವ ಕಲೆಯನ್ನು ಹೊಂದಿದ್ದರು, ಚಿತ್ರಗಳನ್ನು ತೆಗಿತಾ ಇದ್ದರು, ಕಲಾಕೃತಿಗಳನ್ನು ಮಾಡ್ತಾಯಿದ್ರು, ಕಲ್ಲು ಮತ್ತು ಮೂಳೆಗಳನ್ನು ಬಳಸಿ ಬೇಟೆಯಾಡುತ್ತಿರುವ ಚಿತ್ರಗಳನ್ನು ಇಲ್ಲಿ ಕಂಡುಬರುತ್ತವೆ. ನೀರಿನಲ್ಲಿ ಇದ್ದಿಲನ್ನು ಕರಗಿಸಿ ಮಿಶ್ರಣ ಮಾಡಿ ಆ ಒಂದು ರಕ್ತ ಮತ್ತು ಪ್ರಾಣಿಗಳ ಕೊಬ್ಬುಗಳನ್ನು ಬಳಸಿ ಚಿತ್ರಗಳಲ್ಲಿ ಬಣ್ಣಗಳನ್ನು ಹಚ್ಚಿರುವಂಥ ಪೇಂಟ್ಗಳು ಇಲ್ಲಿ ಕಂಡುಬರುತ್ತವೆ. ಇವರ ಕಲೆ ಇಲ್ಲಿ ಇತಿಹಾಸದೊಳಗೆ ನೋಡ್ಬೋದು. ಮಾನವರ ಉಗಮದ ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತದ ಪ್ರಕಾರ ದ ರಿಪ್ಲೇಸ್ಮೆಂಟ್ ಆಫ್ ಆಫ್ರಿಕನ್ ಒರಿಜಿನ್ ಥಿಯರಿ. ಇದರ ಪ್ರಕಾರ ಆಫ್ರಿಕಾ ತನ್ನ ಪೋಷಣಾತ್ಮಕ ಉಷ್ಣವಲಯದಿಂದಾಗಿ ವಾತಾವರಣವನ್ನು ಒದಗಿಸಿತು. ಈ ವಾತಾವರಣದಲ್ಲಿ ಹೆಚ್ಚಿನ ಮಳೆ ಮತ್ತು ಪ್ರಬಲ ಬೇಸಿಗೆ ಕಾಲಗಳಿಂದಾಗಿ ಮಾನವ ಪ್ರಜಾತಿಯು ಉಗಮಿಸಿತು, ಸೂಕ್ತವಾಯಿತು. ಹೀಗೆ ಆಫ್ರಿಕಾದಲ್ಲಿ ಉದಯಿಸಿತು. ಆಧುನಿಕ ಮಾನವ ಪ್ರಜಾತಿಯು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಸಮಯಗಳಲ್ಲಿ ವಲಸೆ ಹೋಯಿತು. ಹೀಗೆ ಒಂದು ಇತಿಹಾಸವನ್ನು ನೋಡಿದಾಗ ಆ ಜನರು ತಮ್ಮ ಒಂದು ಆಹಾರದ ಅನುಕೂಲಕ್ಕಾಗಿ ಹಾಗೂ ವಾತಾವರಣ ಬದಲಾವಣೆಗಾಗಿ ಅವರೇನು ಮಾಡತ್ರು, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವಲಸೆ ಹೊಂಟರು. ಹೀಗೆ ವಲಸೆ ಹೋಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗಿ ತಮ್ಮ ಬದುಕನ್ನು ಸಾಗಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಇನ್ನು ಎರಡನೇ ಸಿದ್ಧಾಂತ ದ ರೀಜನಲ್ ಕಂಟಿನ್ಯೂಟಿ ಥಿಯರಿ. ಈ ಸಿದ್ಧಾಂತದ ಪ್ರಕಾರ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ಆಧುನಿಕ ಮಾನವ ಪ್ರಜಾತಿ ಆ ಪ್ರದೇಶಗಳಲ್ಲಿದ್ದ ತತ್ಪೂರ್ವಜ ಮಾನವ ಪ್ರಜಾತಿಗಳಿಂದ ವಿಕಸನ ಹೊಂದಿದವು. ಇದು ಆಫ್ರಿಕಾದಲ್ಲಾದಂತೆ ಯುರೋಪ್ ಹಾಗೂ ಏಷ್ಯಾಗಳಲ್ಲಿಯೂ ನಡೆಯಿತು. ಹೀಗೆ ವಿಕಾಸದ ಗತಿಯು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗಿದ್ದವು. ಸುಮಾರು 13,000 ವರ್ಷ ಪೂರ್ವದವರೆಗೂ ಮಾನವರು ಬೇಟೆಗಾರ, ಆಹಾರ ಸಂಗ್ರಹಕರಾಗಿದ್ದರು. ಕೃಷಿ ಚಟುವಟಿಕೆ ನವಶಿಲಾಯುಗದ ಕ್ರಾಂತಿಗೆ ಕಾರಣವಾಯಿತು. ಇದರ ಉತ್ಪಾದನೆಯು ಮಾನವರ ಸ್ಥಿರ ನೆಲೆಗಳ ಸ್ಥಾಪನೆಗೆ ಕಾರಣ. ಇಂತಹ ಸಂಕೀರ್ಣ ಸಮಾಜಗಳು ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ, ಸಿಂಧು ಮುಂತಾದ ನಾಗರಿಕತೆಗಳ ಉದಯಕ್ಕೆ ಕಾರಣವಾದವು. ಇದು ಒಂದು ನಾಗರಿಕತೆಗಳ ಕಾರಣಕ್ಕೆ ಉದಾಹರಣೆ ಅಂತೇಳಿ ಹೇಳ್ಬೋದು. ಅವರು ಹವಾಗುಣದ ಬದಲಾವಣೆ ಮತ್ತು ಆಹಾರಕ್ಕಾಗಿ ವಲಸೆ ಹೊಂಟರು. ಆ ವಲಸೆ ಹೋಗುವುದರಿಂದ ಅಲ್ಲೇ ತಮ್ಮ ಪಶುಪಾಲನೆ ಮತ್ತು ಪ್ರಾಣಿ ಸಾಕಾಣೆಗಳನ್ನು ಮಾಡಿ ಕೃಷಿಯನ್ನು ಮಾಡಿ ಅಲ್ಲೇ ನೆಲೆಸಲಿಕ್ಕೆ ಪ್ರಾರಂಭ ಮಾಡಿದರು. ಆಹಾರವನ್ನು ಅಲ್ಲೇ ಬೆಳೆಯಲಿಕ್ಕೆ ಆ ಒಂದು ನಗರಕ್ಕೆ ಹೊಂದಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ಇದರಿಂದ ನಾಗರಿಕತೆಗಳು ಉಗಮವಾಗುವುದಕ್ಕೆ ಮೊದಲನೇದಾಗಿ ಚೀನಾ, ಸಿಂಧು ಮುಂತಾದ ನಾಗರಿಕತೆಗಳು ಉದಯವಾದವು. ಮೊದಲನೇದಾಗಿ ಉದಯಿಸಿರ್ತಕ್ಕಂಥ ನಾಗರಿಕತೆ ಪ್ರಾಚೀನ ನಾಗರಿಕತೆಗಳ ಇತಿಹಾಸವನ್ನು ನೋಡಿದಾಗ ಮೊದಲನೇದಾಗಿ ಇಂಗ್ಲಿಶಿನ ಸಿವಿಲೈಜೇಷನ್ ಎಂಬ ಪದವು ಸಿವಿಲಿಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಇದರ ಅರ್ಥ ನಗರ ಅಥವಾ ನಗರ ರಾಜ್ಯವೆಂದಾಗುತ್ತದೆ. ನಾವೇನು ಹೊಂದಿದ್ದೇವೆ ಎಂಬುದು ನಾಗರಿಕತೆಯಾದರೆ ನಾವೇನಾಗಿದ್ದೇವೆ ಎಂಬುದು ಸಂಸ್ಕೃತಿ ಎನಿಸಿಕೊಳ್ಳುತ್ತದೆ. ನಾಗರಿಕತೆ ಎಂಬುದು ನಗರದಲ್ಲಿ ವಾಸ ಎಂದು ಗ್ರಹಿಸಲ್ಪಟ್ಟರೆ, ಸಂಸ್ಕೃತಿ ಎಂಬುದು ಜನರ ಜೀವನ ಶೈಲಿ ಎಂದು ಗ್ರಹಿಸಲ್ಪಟ್ಟಿದೆ.
ಇದರಲ್ಲಿ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಜನರ ಒಂದು ನಾಗರಿಕತೆ ಮತ್ತು ಆ ಜನರಿಂದ ಉದ್ಭವ ಆಗಿರತಕ್ಕಂಥ ಸಂಸ್ಕೃತಿಯನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಜಗತ್ತಿನ ಪ್ರಮುಖ ಪ್ರಾಚೀನ ನಾಗರಿಕತೆಗಳಾದ ಈಜಿಪ್ಟ್, ಮೆಸೊಪೊಟೇಮಿಯಾ, ಸಿಂಧು, ಚೀನಾ ಮುಂತಾದವು ಮಾನವ ವಾಸದ ಮೊದಲ ತಾಣಗಳಾಗಿವೆ. ಇವೇ ನಾಗರಿಕತೆಗಳು. ಮೊದಲ ನಾಗರಿಕತೆ ಈಜಿಪ್ಟ್ ದೇಶದ ನೈಲ್ ನದಿಯ ತೀರದಲ್ಲಿ ಬೆಳೆಯಿತು. ಮೊದಲನೇದಾಗಿ ನೈಲ್ ನದಿಯ ತೀರದಲ್ಲಿರತಕ್ಕಂಥ ಈಜಿಪ್ಟ್ ನಾಗರಿಕತೆ, ಇದು ಆಫ್ರಿಕಾ ಖಂಡದಲ್ಲಿದೆ. ಎರಡನೇದಾಗಿ ಚೀನ್, ಫ್ರಾಂಕೋಯಿಸ್ ಚಾಂಪೋಲಿಯನ್ ಫ್ರಾನ್ಸ್ ದೇಶದ ಇತಿಹಾಸಕಾರನಾಗಿದ್ದ. ಈಜಿಪ್ತಿನ ರಾಜರನ್ನು ಫೇರೋಗಳೆಂದು ಕರೆಯಲಾಗುತ್ತಿತ್ತು. ಈ ಒಂದು ಈಜಿಪ್ತಿನ ರಾಜರನ್ನು ಫೇರೋಗಳೆಂದು ಕರೆಯಲಾಗುತ್ತಿತ್ತು. ಇವರೊಂದು ಸಾಮಾಜಿಕ ಸ್ಥಿತಿಯನ್ನು ನೋಡಿದಾಗ ಸಮಾಜದಲ್ಲಿ ಮೇಲ್ವರ್ಗ, ಮಧ್ಯಮ ವರ್ಗ ಮತ್ತು ಗುಲಾಮರೆಂಬ 3 ವರ್ಗಗಳಿದ್ದವು. ಮೇಲ್ವರ್ಗ ರಾಜ ಪರಿವಾರ, ಇನ್ನು ಪುರೋಹಿತರು, ಜಮೀನ್ದಾರರು ಮತ್ತು ಸೈನ್ಯದ ಸರ್ದಾರರನ್ನು ಒಳಗೊಂಡಿತ್ತು. ಇವರೊಂದು ಸಾಮಾಜಿಕ ಸ್ಥಿತಿನೇ ಹೀಗಿತ್ತು. ಇನ್ನು ಮಹಿಳೆಯರ ಸ್ಥಿತಿಯನ್ನು ನೋಡಿದಾಗ ಉಚ್ಚ ಸ್ಥಾನಮಾನ. ಈಜಿಪ್ಟ್ ಜಗತ್ತಿನ ಮೊಟ್ಟಮೊದಲ ರಾಣಿಯಿಂದ ಆಳಲ್ಪಟ್ಟ ದೇಶ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು, ರಕ್ತ ಪವಿತ್ರತೆ. ಈ ಒಂದು ಮಹಿಳೆಯರ ಸ್ಥಿತಿಯಲ್ಲಿ ನೋಡಿದಾಗ ಇವರ ಒಂದು ಸ್ಥಾನ ಹೇಗಿತ್ತು. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ ಕೃಷಿ, ಉಳುಮೆ, ಗೋಧಿ, ಬಾರ್ಲಿ, ಹತ್ತಿ, ಬಟಾಣಿ, ಬೆಳ್ಳುಳ್ಳಿ, ವಿವಿಧ ತರಕಾರಿ, ಹಣ್ಣುಗಳು, ಕೈಕಸಬು, ವಡ್ಡರು, ಕಲ್ಲು ಕಟುಕರು, ಬಡಿಗ, ಕಮ್ಮಾರ, ಕುಂಬಾರ. ತಾಮ್ರವು ಅವರು ಉಪಯೋಗಿಸಿದ ಮೊದಲ ಲೋಹ. ನಂತರ ಕಾಲದಲ್ಲಿ ಹಿತ್ತಾಳೆ, ಕಂಚು, ಕಬ್ಬಿಣ ಮತ್ತು ಬಂಗಾರಗಳನ್ನು ಬಳಸಿದರು. ಇನ್ನು ವ್ಯಾಪಾರ ಮತ್ತು ವಾಣಿಜ್ಯ, ವಸ್ತು ವಿನಿಮಯ, ಸಾಗಾಟಕ ಪ್ರಮುಖ ಸಾಧನ. ನದಿಯಲ್ಲಿ ದೋಣಿ, ಸಮುದ್ರದಲ್ಲಿ ಚಿಕ್ಕ ಹಡಗು, ರಸ್ತೆಯಲ್ಲಿ ಪ್ರಾಣಿಗಳು. ತೆರಿಗೆ ಪದ್ಧತಿ ಸಹ ಇವರಲ್ಲಿ ಇತ್ತು. ಆವಾಗಲೇ ತೆರಿಗೆ ಪದ್ಧತಿ ಇತ್ತು. ಇನ್ನು ಧಾರ್ಮಿಕ ಸ್ಥಿತಿಯನ್ನು ನೋಡಿದಾಗ ದೇವತಾರಾಧನೆ ಇತ್ತು. ಪಕ್ಷಿ ಹಾಗೂ ಪ್ರಾಣಿಗಳು, ಆತ್ಮಗಳು, ಮರು ಆಗಮನದಲ್ಲಿ ನಂಬಿಕೆ, ಮಮ್ಮೀಕರಣ. ಇವರು ಮತ್ತೆ ಪ್ರಾಣಿಗಳು ಅಥವಾ ಆತ್ಮಗಳು ಮರು ಆಗಮನದಲ್ಲಿ ಬರುತ್ತವೆ ಎಂಬ ಒಂದು ನಂಬಿಕೆ ಇತ್ತು. ಹಾಗೂ ಮಮ್ಮೀಕರಣ ಎಂಬ ಒಂದು ಪದ್ಧತಿ ಅವರ ಒಂದು ಧಾರ್ಮಿಕ ಸ್ಥಿತಿಯಲ್ಲಿ ಇತ್ತು. ಹೆಣವನ್ನು ಅರಬಿಯಿಂದ ಸುತ್ತಿ ಉಳುವ ಒಂದು ಪದ್ಧತಿಯನ್ನು ಅವರು ಮಾಡಿದರು. ಇದಕ್ಕೆ ಮಮ್ಮೀಕರಣ ಅಂತೇಳಿ ಕರಿತೀವಿ. ಸಾಹಿತ್ಯ ಮತ್ತು ಕಲಿಕೆ. ಈಜಿಪ್ತಿಯನ್ನರ ಬರವಣಿಗೆ ಹೈರೋಗ್ಲಿಫ್ ಎಂದರೆ ಚಿಹ್ನೆ ಎಂದರ್ಥ. ಹೈರೋಗ್ಲಿಫ್ ನೂರಾರು ಚಿಹ್ನೆಗಳು ಎಂದು ಅರ್ಥ. ರೇಖಾಗಣಿತ, ಪಂಚಾಂಗಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರ. ಬೃಹತ್ ಆದ ಪಿರಮಿಡ್ಗಳ ನಿರ್ಮಾಣ, ತ್ರಿಕೋನ, ಆಯತ, ಚೌಕ, ವೃತ್ತ, ಷಟ್ಕೋನಗಳ ವಿಸ್ತೀರ್ಣವನ್ನು ಖಚಿತವಾಗಿ ಅಳೆಯುವುದು, ಸಂಕಲನ, ವ್ಯವಕಲನ ಮತ್ತು ಭಾಗಾಕಾರದ ಸ್ಪಷ್ಟ ಕಲ್ಪನೆ ಇತ್ತು. ದಶಮಾಂಶ ಅಭಿವೃದ್ಧಿ ಪಡಿಸಿದವರಲ್ಲಿ ಮೊದಲಿಗರು. ಇವರು ದಶಮಾಂಶವನ್ನು ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದಲ್ಲಿ ಮೊದಲಿಗರು ಅಂತೇಳಿ ಹೇಳ್ಬೋದು. ಆವಾಗಲೇ ಸಂಕಲನ ಮತ್ತು ವ್ಯವಕಲನ ಪದ್ಧತಿ ಸಹ ಇತ್ತು. ಚೌಕ, ಆಯತ, ವೃತ್ತಗಳ ಬಗ್ಗೆ, ಗಣಿತದ ಬಗ್ಗೆ ಜ್ಞಾನವನ್ನು ಹೊಂದಿದ್ದರು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ದೇವತೆಗಳಿಗಾಗಿ ಗಂಡಿಗಳನ್ನು, ರಾಜರು ಹೂಳಲು ಪಿರಮಿಡ್ಗಳನ್ನು, ಸುಂದರ ಮೂರ್ತಿಗಳು, ಮರಳುಗಲ್ಲು, ಗ್ರಾನೈಟ್, ಬೆನಚುಕಲ್ಲು ಹಾಗೂ ಮರಗಳಿಂದ ವಿಗ್ರಹಗಳನ್ನು ನಿರ್ಮಿಸಿದ್ದಾರೆ. ಇವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪನೆ ಅಂತಲೇ ಹೇಳ್ಬೋದು. ಇನ್ನು ಈಜಿಪ್ಟ್ ನಾಗರಿಕತೆಯ ಅವನತಿ ಹೇಗೆ? ಅವರ ಒಂದು ಅವನತಿ ರಾಜರಲ್ಲಿನ ಆಂತರಿಕ ಕಚ್ಚಾಟ. ಅವರಲ್ಲೇ ಒಂದು ರಾಜನಾಗಬೇಕು ಅನ್ನೋ ಒಂದು ಕಚ್ಚಾಟ ಅವರಲ್ಲಿತ್ತು.
ಕೆಳವರ್ಗದ ಕಠೋರ ಶೋಷಣೆ ಇತ್ತು. ಕೆಳವರ್ಗದವರಿಗೆ ತುಂಬ ಶಿಕ್ಷೆಯನ್ನು ವಿಧಿಸ್ತಾ ಇದ್ದರು. ಇನ್ನು ಆಫ್ರಿಕಾ ಮತ್ತು ಅಸಿರಿಯಾಗಳ ಈಜಿಪ್ತಿನ ಮೇಲೆ ದಾಳಿ ಮಾಡಿದ್ದರಿಂದ ಅವರ ಒಂದು ಅವನತಿ ಆಯಿತು. ಇನ್ನು ದಾಳಿಕೋರರು ಯುದ್ಧ ಕಲೆಯಲ್ಲಿ ಪರಿಣಿತರು. ದಾಳಿ ಮಾಡಿರ್ತಕ್ಕಂತಹ ಯುದ್ಧಕೋರರು ಯುದ್ಧದಲ್ಲಿ ಪರಿಣಿತಿಯನ್ನು ಹೊಂದಿದ್ದರು. ಹೀಗಾಗಿ ಈಜಿಪ್ಟ್ ನಾಗರಿಕತೆಯು ಅವನತಿಗೆ ಕಾರಣವಾಯಿತು. ತದನಂತರ ಬಂದಿರತಕ್ಕಂಥ ನಾಗರಿಕತೆ ಮೆಸೊಪೊಟೇಮಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಆದ ನಂತರ ಮೆಸೊಪೊಟೇಮಿಯಾ ನಾಗರಿಕತೆ. ಇದು ಗ್ರೀಕ್ ಶಬ್ದವಾಗಿದ್ದು ಇದರ ಅರ್ಥ 2 ನದಿಗಳ ನಡುವಿನ ಪ್ರದೇಶ ಎಂದಾಗುತ್ತದೆ. 2 ನದಿಗಳ ನಡುವಿನ ಪ್ರದೇಶ, ಅದಕ್ಕೆ ನಾವು ಮೆಸೊಪೊಟೇಮಿಯಾ ನಾಗರಿಕತೆ ಅಂತ ಕರಿತೇವೆ. ಇಲ್ಲಿ ಯುಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳು, ಅವೆರಡು ನದಿಗಳು ಯುಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳು ಫಲವತ್ತಾದ ಮೈದಾನವನ್ನು ರೂಪಿಸಿವೆ. ಸಾಮಾನ್ಯ ಶಕ ಪೂರ್ವ 3500ರಿಂದ 500ರ ಅವಧಿಯಲ್ಲಿ ಅನೇಕ ನಾಗರಿಕತೆಗಳು ಬೆಳೆದು ಆಳಿದವು. ಆದ್ದರಿಂದ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತೇಳಿ ನಾವೇನು ಕರಿತೀವಿ, ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ಕರಿತೀವಿ. ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಯಾವುದು? ಮೆಸೊಪೊಟೇಮಿಯಾ ನಾಗರಿಕತೆ. ಹಮ್ಮುರಬಿಯ ಅಂತಂದ್ರೆ ಕೇಳ್ಬೋದು. ಈತ ಬೆಬಿಲೋನಿಯಾದ ರಾಜನಾಗಿದ್ದನು. ಈತ ಸಮೇರನ್ನು ವಶಪಡಿಸಿಕೊಂಡನು. ಸಮೇರನ್ನು ಅನ್ನುವುದು ಒಂದು ಸ್ಥಳ. ಹಾಗೂ ಸಾಮಾನ್ಯ ಶಕ ಪೂರ್ವ 2123ರಿಂದ 2081ರ ಅವಧಿಯಲ್ಲಿ ಆಳಿದನು. ಸಾಮಾಜಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ಗಣಿತಗಳ ಬಗ್ಗೆ ತುಂಬ ಗೌರವವಿತ್ತು. ಹೆಚ್ಚು ಮಹತ್ವವನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡ್ತಾ ಇದ್ದ. ಆರ್ಥಿಕ ಸ್ಥಿತಿ ತುಂಬ ಉಜ್ವಲವಾಗಿತ್ತು. ಧರ್ಮದ ಬಗ್ಗೆ ತುಂಬ ನಂಬಿಕೆಯನ್ನು ಹೊಂದಿದ್ದರು. ಇವರ ಒಂದು ಸಾಮಾಜಿಕ ಜೀವನ. ಇನ್ನು ಇವರು ಕಾನೂನು ಸಂಹಿತೆಯಲ್ಲಿ 282 ಕಾನೂನುಗಳಿವೆ. ಈ ಕಾನೂನುಗಳು ವೈಯಕ್ತಿಕ ಆಸ್ತಿ, ವಾಣಿಜ್ಯ, ವ್ಯಾಪಾರ, ಅಪಘಾತಗಳು, ಕಾರ್ಮಿಕರು, ಗುಲಾಮರು, ಮದುವೆ, ವಿವಾಹ, ವಿಚ್ಛೇದನ, ಸ್ತ್ರೀ ಪುರುಷರ ಅಧಿಕಾರ, ಹೀಗೆ ಸುಮಾರು 282 ಕಾನೂನುಗಳಿದ್ದವು. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಎಂಬ ತತ್ವವನ್ನು ಆಧರಿಸಿವೆ. ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಮತ್ತು ಸ್ವಂತ ಆಸ್ತಿಯನ್ನು ಹೊಂದುವ ಅಧಿಕಾರ ಆ ಒಂದು ಕಾಲದೊಳಗೆ ಕಾನೂನನ್ನು ಜಾರಿಗೆ ತಂದಿದ್ದರು. ವೈದ್ಯನು ತನ್ನ ಕರ್ತವ್ಯದಲ್ಲಿ ವಿಫಲನಾದರೆ ರೋಗಿಗೆ ಪರಿಹಾರವನ್ನು ನೀಡಬೇಕಾಗುತ್ತದೆ. ಆ ಒಂದು ಕಾಲದಲ್ಲಿ ಕರ್ತವ್ಯದಲ್ಲಿ ಏನಾದರೂ ವಿಫಲನಾದರೆ, ವೈದ್ಯನು ಕರ್ತವ್ಯದಲ್ಲಿ ವಿಫಲನಾದರೆ ಆ ಒಂದು ರೋಗಿಗೆ ಪರಿಹಾರಧನನೋ ಏನೋ ಒಂದು ಕೊಟ್ಟು ನೀಡಬೇಕಾಗಿತ್ತು. ಇನ್ನು ಸಾಮಾಜಿಕ ಸ್ಥಿತಿಯನ್ನು ನೋಡಿದಾಗ 4 ವರ್ಗಗಳಾಗಿದ್ದವು. 1 ಅರಸರು, 1 ಆಳುವವರ ವರ್ಗ, 2 ಪುರೋಹಿತರು, 3ನೇದು ಜಮೀನ್ದಾರರು, 4 ಗುಲಾಮರು. ಇಲ್ಲಿ ಮೇಲ್ವರ್ಗ, ಕೆಳವರ್ಗ ಮತ್ತು ಮಧ್ಯಮ ವರ್ಗ ಅಂತೇಳಿದ್ವು. ಇನ್ನು ಧರ್ಮ, ಇವರ ಒಂದು ಧರ್ಮ ನಿಸರ್ಗ ಪೂಜೆ ಹಾಗೂ ಜಗ್ಗುರಾತ. ಹಳ್ಳಿ ಮತ್ತು ನಗರಕ್ಕೂ ಒಂದು ಜಗ್ಗುರಾತ ಅಂತಂದ್ರೆ ಹಳ್ಳಿ ಮತ್ತು ನಗರಕ್ಕೂ ಒಂದು ಸ್ಥಾನಿಕ ದೇವತೆ ಇತ್ತು. ಅಂದರೆ ಎತ್ತರ ಶಿಖರದ ದೇವಾಲಯ. ಅವರಿಗೆ ಮಾರ್ಡುಕ್ ಸರ್ವೋಚ್ಚ ದೇವತೆಯಾಗಿದ್ದು, ಇಸ್ತಾರ್ ಎಲ್ಲ ದೇವತೆಗಳ ತಾಯಿ ಮತ್ತು ಶಮಶ್ ಸೂರ್ಯ ದೇವನಾಗಿದ್ದ. ನನ್ನಾರ್ ಚಂದ್ರ ದೇವತೆ, ಬೆಲ್ ಭೂ ದೇವತೆ ಮತ್ತು ಸಾವಿನ ದೇವತೆಯಾಗಿದ್ದಳು. ಅಸೂರ್ ಯುದ್ಧ ದೇವನಾಗಿದ್ದ. ಪ್ರಾಣಿ ಬಲಿಯನ್ನು ಆಚರಿಸುತ್ತಿದ್ದರು ಮತ್ತು ಮಾರಾಟ, ಮಂತ್ರ, ದೆವ್ವಗಳನ್ನು ನಂಬುತ್ತಿದ್ದರು. ಇವರ ಒಂದು ಧರ್ಮದ ಬಗ್ಗೆ ಆಯಿತು. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡೋಣ. ಆರ್ಥಿಕ ಸ್ಥಿತಿಯಲ್ಲಿ ವಿಶೇಷತೆ ನೀರೆತ್ತಲು ಏತವನ್ನು ಹಾಗೂ ವ್ಯಾಪಾರವು ವಸ್ತು ವಿನಿಮಯವನ್ನಾಧರಿಸಿತ್ತು. ಭಾರತ ಮತ್ತು ಈಜಿಪ್ಟ್ಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು. ಕುದುರೆ ಮತ್ತು ಕತ್ತೆಗಳು ಸಾಗಾಟದ ಸಾಧನವಾಗಿದ್ದವು. ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ಕಲ್ಲಿನ ಲಭ್ಯತೆ ಇರಲಿಲ್ಲವಾದ್ದರಿಂದ ಇಲ್ಲಿ ಈಜಿಪ್ತಿಯನ್ನರಂತಹ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಕಾರ
ಕಾಣಿಸುವುದಿಲ್ಲ. ಕಟ್ಟಡಗಳನ್ನು ಇಟ್ಟಿಗೆ ಮತ್ತು ಮಣ್ಣಿನಿಂದ ಕಟ್ಟುತ್ತಿದ್ದರು. ಕಲ್ಲಿನ ಬಳಕೆಯಲ್ಲಿರಲಿಲ್ಲ. ಮಣ್ಣಿನ ಬಳಕೆ ಇತ್ತು. ಕಟ್ಟಡಗಳನ್ನು ಎದರಿಂದ ಕಟ್ಟುತ್ತಿದ್ದರು? ಇಟ್ಟಿಗೆ ಮತ್ತು ಮಣ್ಣಿನಿಂದ ಕಟ್ಟುತ್ತಿದ್ದರು. ಇನ್ನು ತೂಗು ಉದ್ಯಾನ, ಇದು ಇಂಪಾರ್ಟೆಂಟ್. ಬ್ಯಾಬಿಲೋನಿಯಾದ ದೊರೆ ನೆಬೂಕದ್ನೆಚ್ಚರನು ಬ್ಯಾಬಿಲೋನಿಯಾದಲ್ಲಿ ಉದ್ಯಾನವುಳ್ಳ ಕಟ್ಟಿಸಿದ ಅರಮನೆ. ಇದು ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದು. ಬ್ಯಾಬಿಲಿಯನ್ ಅರಮನೆ ಉದ್ಯಾನವನ. ಒಂದು ಮೇಲ್ಮಡಿಯ ಮೇಲೆ ವೈವಿಧ್ಯಪೂರ್ಣ ಹೂದೋಟವನ್ನು ನಿರ್ಮಿಸಲಾಗಿತ್ತು. ಗರುಡ ಹಾಗೂ ಇನ್ನಿತರ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಹಾಗೂ ಮೂರ್ತಿ ಕೆತ್ತಿದ್ದಾರೆ. ಮಕ್ಕಳ ಕಾಪಿ ಪುಸ್ತಕಗಳು ಮತ್ತು ಜೇಡಿ ಮಣ್ಣಿನ ಫಲಕಗಳಲ್ಲಿ ಬರೆದ 4000 ವರ್ಷಗಳಷ್ಟು ಹಳೆಯದಾದ ಗ್ರಂಥಾಲಯ ಲಭ್ಯವಾಗಿದೆ. ಇವರ ಬರವಣಿಗೆಯನ್ನು ಕ್ಯೂನಿಫಾರ್ಮ್ ಎಂದು ಕರೆಯಲಾಗಿದೆ. ಇವರು ದಂತಕಥೆಗಳನ್ನು, ಪುರಾಣಗಳನ್ನು, ಕವಿತೆಗಳನ್ನು ರಚಿಸುತ್ತಿದ್ದರು. ಗಿಲ್ಗಮೆಶ್ ಮಹಾಕಾವ್ಯವು ಅವರ ಅತ್ಯಂತ ಶ್ರೀಮಂತ ಕಾವ್ಯವಾಗಿದೆ. ಇನ್ನು ವಿಜ್ಞಾನ ಮತ್ತು ಗಣಿತವನ್ನು ನೋಡಿದಾಗ ಇವರಿಗೆ ಗುರು, ಶುಕ್ರ, ಮಂಗಳ, ಶನಿ ಮತ್ತು ಬುಧ ಗ್ರಹಗಳ ತಿಳುವಳಿಕೆ ಇತ್ತು. ಸೂರ್ಯ, ಚಂದ್ರರು ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬೀರುತ್ತಾರೆಂದು ನಂಬಿದ್ದರು. ಇವರಿಗೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ನಂಬಿಕೆ ಇತ್ತು. ಅದು ಖಗೋಳಶಾಸ್ತ್ರವನ್ನು ಆಧರಿಸಿತ್ತು. ಇವರು ರಚಿಸಲ್ಪಟ್ಟ ಮೆಟೋರಿಯಾ ಮೆಡಿಕಾ ಎಂಬ ಗ್ರಂಥವು ಸಸ್ಯ, ಲೋಹ ಮತ್ತು ಪ್ರಾಣಿಜನ್ಯ ವಸ್ತುಗಳಿಂದ ತಯಾರಿಸಿದ 550 ಔಷಧಗಳನ್ನು ಉಲ್ಲೇಖಿಸುತ್ತದೆ. ಈ ಗ್ರಂಥವು ಹಲವಾರು ರೋಗಗಳು ಮತ್ತು ಅವುಗಳ ಲಕ್ಷಣಗಳ ಕುರಿತು ವಿವರಿಸುತ್ತದೆ. ಇನ್ನು ಈ ನಾಗರಿಕತೆಯ ಅವನತಿಗೆ ಕಾರಣವನ್ನು ನೋಡೋಣ. ಅಶಕ್ತ ಮತ್ತು ಅಸಮರ್ಥ ದೊರೆಗಳು. ಅವರಿಗೆ ಶಕ್ತಿಯಾಗಲಿ ಸಾಮರ್ಥ್ಯವಾಗಲಿ ಇರಲಿಲ್ಲ. ಅನೇಕ ಬಾರಿ ಆಡಳಿತದ ಹಿಡಿತವನ್ನು ಕಳೆದುಕೊಂಡರು. ಇದು ಅರಾಜಕತೆಗೆ ಕಾರಣವಾಯಿತು. ರಾಜ ಮತ್ತು ಸರದಾರರಲ್ಲಿ ಉತ್ತರಾಧಿಕಾರಕ್ಕೆ ನಡೆದ ಹೋರಾಟ. ರಾಜ ಮತ್ತು ಸರದಾರರಲ್ಲಿ ಅಧಿಕಾರವನ್ನು ಸ್ವೀಕರಿಸುವುದಕ್ಕಾಗಿ ಹೋರಾಟವನ್ನು ಮಾಡ್ತಾಯಿದ್ರು. ಪರ್ಷಿಯನ್ನರ ದಾಳಿಗಳು ಈ ನಾಗರಿಕತೆಯ ಅವಸಾನಕ್ಕೆ ಕಾರಣವಾಯಿತು. ಸಾಮಾನ್ಯ ಶಕ ಪೂರ್ವ 538ರಲ್ಲಿ ಮೆಸೊಪೊಟೇಮಿಯಾ ಪರ್ಷಿಯನ್ ಸಾಮ್ರಾಜ್ಯದ ಭಾಗವಾಯಿತು. ಹೀಗಾಗಿ ಪರ್ಷಿಯನ್ನರ ದಾಳಿಯಿಂದ ಅವರ ಒಂದು ಸಾಮ್ರಾಜ್ಯ ಛಿದ್ರವಾಗಿ ಪರ್ಷಿಯನ್ನರ ಭಾಗವಾಯಿತು. ತದನಂತರ ಚೀನಾದ ನಾಗರಿಕತೆ. ಸಾಮಾನ್ಯ ಶಕ ಪೂರ್ವ 5000ದ ಸುಮಾರಿಗೆ ಚೀನಿಯರು ವಿಶಿಷ್ಟವಾದ ನಾಗರಿಕತೆಯನ್ನು ಬೆಳೆಸಿದರು. ಅದರ ಆರಂಭಿಕ ಕಾಲದ ಬಗ್ಗೆ ಹೆಚ್ಚಿಗೆ ತಿಳಿದು ಬಂದಿಲ್ಲ. ನಾವು ಸಾಮಾನ್ಯ ಶಕ ಪೂರ್ವ 1500ರಿಂದ ಹೆಚ್ಚು ಸ್ಪಷ್ಟವಾದ ಇತಿಹಾಸವನ್ನು ತಿಳಿಯುತ್ತೇವೆ. ಚೀನಾ ಭೌಗೋಳಿಕ ವೈವಿಧ್ಯತೆಗಳನ್ನು ಹೊಂದಿದ ದೇಶ. ಅದು ಪಶ್ಚಿಮಕ್ಕೆ ಹಿಮಾಲಯ, ಪೂರ್ವಕ್ಕೆ ಶಾಂತಸಾಗರ ಮತ್ತು ಉತ್ತರಕ್ಕೆ ಮರುಭೂಮಿಯನ್ನು ಹೊಂದಿದೆ. ಈ ದೇಶವು ವೈವಿಧ್ಯಪೂರ್ಣವಾದ ಸಸ್ಯ ಮತ್ತು ಜೀವ ಸಂಕುಲವನ್ನು ಹೊಂದಿವೆ. ಮಂಗೋಲ್ ಜನಾಂಗದ ಜನರು ಇಲ್ಲಿ ವಾಸಿಸುತ್ತಾರೆ. ಯಾವ ಜನಾಂಗದ ಜನರು? ಮಂಗೋಲ್ ಜನಾಂಗದ ಜನರು ಇಲ್ಲಿ ವಾಸಿಸುತ್ತಿದ್ದರು. ಚೀನಾವನ್ನು ಆಳಿದ ರಾಜ ಮನೆತನಗಳಲ್ಲಿ ಜಿಯಾ ರಾಜಮನೆತನ ಸಾಮಾನ್ಯ ಶಕ ಪೂರ್ವ 2001ರಿಂದ 1600ರವರೆಗೆ, ನಂತರ ಶಾಂಗ್ ಜಾಂಗ್, ಹೀಗೆ ಟಾಂಗ್ ರಾಜ್ ಮನೆತನ ಸಾಮಾನ್ಯ ಶಕ 618ರಿಂದ 907ರಲ್ಲಿ ಆಡಳಿತಕ್ಕೆ ಬಂದರು. ಇವರು ಪ್ರಮಾಣೀಕೃತ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಈ ಒಂದು ನಾಗರಿಕತೆಯಲ್ಲಿ ನಾಣ್ಯದ ವ್ಯವಸ್ಥೆ ಜಾರಿಗೆ ಬಂದಿತು. ಆಡಳಿತ ವ್ಯವಸ್ಥೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಮೊದಲನೆಯದು ಕರಡು ತಯಾರಿಸುವುದು, ಎರಡನೆಯದು ಕರಡು ಪರಾಮರ್ಶಿಸುವುದು ಹಾಗೂ ಮೂರನೆಯದು ಅವುಗಳನ್ನು ಜಾರಿಯಲ್ಲಿ ತರುವುದಕ್ಕಾಗಿ ಸರ್ಕಾರದ ಅಧಿಕಾರಿಗಳ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿತ್ತು. ಈ ಅವಧಿಯಲ್ಲಿ ಕಲೆ, ಸಾಹಿತ್ಯ ಮತ್ತು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು. ಆದ್ದರಿಂದ ಈ ಕಾಲವನ್ನು ಚೀನಾ ಇತಿಹಾಸದ ಇನ್ನೊಂದು ಸುವರ್ಣ ಯುಗವೆಂದು ಕರೆಯಲಾಗುತ್ತದೆ. ಇಲ್ಲಿ ಚೀನಾದ ಪಾತ್ರ ತುಂಬಾ ಪ್ರಮುಖವಾದದ್ದು. ಇತಿಹಾಸದೊಳಗೆ ಚೀನಾ ಮಾಡಿರ್ತಕ್ಕಂಥ ಸಾಧನೆ ತುಂಬ ಪ್ರಮುಖವಾದದ್ದು. ಇದು ಒಂದು ಸುವರ್ಣ ಯುಗ ಅಂತೇಳಿ ಕರೆಯಲಾಗುತ್ತದೆ.
ಇನ್ನು ಚೀನಿಯರ ಮಹತ್ವಪೂರ್ಣ ಸಂಶೋಧನೆಗಳನ್ನು ನೋಡೋಣ. ರೇಷ್ಮೆ, ಚಹಾ, ಶಾಯಿ, ಕಾಗದ, ಬರೆಯುವ ಮತ್ತು ಚಿತ್ರ ಬಿಡಿಸುವ ಕುಂಚ, ಲೆಕ್ಕದ ಮಣಿ, ಚೌಕು, ಅಬಕಸ್ ಅಂತ ಕರಿತೀವಿ. ಇನ್ನು ಸೂಜಿ, ಚಿಕಿತ್ಸೆ, ಅಕ್ಯುಪಂಕ್ಚರ್, ದೋಣಿಯ ಚುಕ್ಕಾಣಿ, ಸಿಡಿಮದ್ದು, ಗಾಜು, ಪಿಂಗಾಣಿ ಪಾತ್ರೆ, ರಾಕೆಟುಗಳ ಚಮಚ, ಫೋರ್ಕ್ಗಳು, ಛತ್ರಿ, ನಾವಿಕರ ದಿಕ್ಸೂಚಿ, ಭೂಕಂಪ ಮಾಪಕ ಮುಂತಾದವುಗಳನ್ನು ಚೀನಿಯರು ಕಂಡು ಹಿಡಿದಿದ್ದರು. ಇನ್ನು ಚೀನಿಯರು ಮಹಾನ್ ನಿರ್ಮಾಣಕಾರರು. ಚೀನಾದ ಮಹಾಗೋಡೆಯು ಒಂದು ಅತ್ಯಂತ ಮಹತ್ವದ ಮತ್ತು ಶಾಶ್ವತವಾಗಿ ಉಳಿಯುವ ವಾಸ್ತುಶಿಲ್ಪ ಸಾಧನೆಯಾಗಿದೆ. ಇದನ್ನು ಹೂಣರು, ಮಂಗೋಲಿಯನ್ನರು ಮತ್ತಿತರ ದಾಳಿಯಿಂದ ರಕ್ಷಿಸುವ ಉಪಯುಕ್ತ ಉದ್ದೇಶಕ್ಕಾಗಿಯೇ ನಿರ್ಮಿಸಿದ್ದಾರೆ. ಇದು 2380 ಕಿಲೋಮೀಟರ್ ಉದ್ದ, 22 ಅಡಿ ಎತ್ತರ ಮತ್ತು 20 ಅಡಿ ಅಗಲವಿದೆ. ಪ್ರತಿ 300 ಅಡಿಗೂ ಅಡಿಗಳಿಗೊಂದರಂತೆ 400 ಅಡಿ ಎತ್ತರದ ವೀಕ್ಷಣಾ ಗೋಪುರವನ್ನು ನಿರ್ಮಿಸಿದ್ದಾರೆ. ಇದು ಪ್ರಾಚೀನ ವಿಶ್ವದ ಅದ್ಭುತಗಳಲ್ಲೊಂದಾಗಿದೆ. ತತ್ವಜ್ಞಾನ ಮತ್ತು ಧರ್ಮವನ್ನು ಲಾವೋತ್ಸೆ, ಕನ್ಫ್ಯೂಷಿಯಸ್, ಮೆನ್ಸಿಯಸ್ ಅವರು ತುಂಬಾ ಮಹತ್ವಪೂರ್ಣವಾಗಿ ತತ್ವಜ್ಞಾನ ಮತ್ತು ಧರ್ಮಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನು ಬೌದ್ಧ ಧರ್ಮ. ಭಾರತದ ಬೌದ್ಧ ಧರ್ಮವು 1ನೇ ಶತಮಾನದಲ್ಲಿ ಕಾನಿಷ್ಕನ ಅವಧಿಯಲ್ಲಿ ಚೀನಾ ದೇಶದಲ್ಲಿ ಹರಡಿತು. ಇಲ್ಲಿ ಬೌದ್ಧ ಧರ್ಮದ ಉದಯವಾಯಿತು. ಇನ್ನು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಒಂದು ಸ್ಥಾಪನೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಹಾಗೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಒತ್ತುವುದರ ಮುಖಾಂತರ ನಾನು ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಹಾಗೂ ನನ್ನ ಒಂದು ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ. ನಿಮ್ಮ ಒಂದು ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.